ನಮಸ್ಕಾರ. ನಾವು SHG ಕಟ್ ಆಫ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಈಗ ನಾವು ಗ್ರೂಪ್ ರಿಸಿಪ್ಟನ್ನು ನೋಡೋಣ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ಥರ ಕಾಣ್ತೀವಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪರದೆ ನಾವು ಕಾಣ್ತೀವಿ. ರಿಸೀವ್ಡ್ ಫ್ರಮ್ ಇಲ್ಲಿ ನಾವು VO, CLF, SRLM, ಬ್ಯಾಂಕ್, ಅದರ್ಸ್ ಈ ಥರ 5 ಆಪ್ಷನ್ಗಳನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ನಾವು VOನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ರಿಸಿಪ್ಟ್ ವಾಲಂಟ್ರಿ ಸೇವಿಂಗ್ ಇನ್ VO ರಿಟರ್ನ್, ಕಂಪಲ್ಸರಿ ಸೇವಿಂಗ್ ರಿಟರ್ನ್, ಅದರ್ ಸೇವಿಂಗ್ಸ್ ಈ ಥರ ನಾವಿಲ್ಲಿ ಡಿವಿಡೆಂಟ್ ರಿಸೀವ್ಡ್ ಯಾವುದೇ ಲಾಭಾಂಶವನ್ನು ಪಡ್ಕೊಂಡಿದ್ರೆ ಈ ಆಪ್ಷನ್ಗಳನ್ನು ಕಾಣ್ತೀವಿ. SHGಗೆ VOದಿಂದ ಯಾವುದೇ ಅಮೌಂಟು ರಿಸೀವ್ ಆಗಿದ್ರೆ ಇಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಡಿವಿಡೆಂಟ್ ರಿಸೀವ್ಡ್ ಹಾಕಿದ್ದೀವಿ. ಮೋಡ್ ಆಫ್ ರಿಸಿಪ್ಟ್ ಕ್ಯಾಶಲ್ಲಿ ನಾವು ಆ ಅಮೌಂಟನ್ನು ತೊಗೊಂಡಿದ್ದೀವಿ. ಹಾಗೆಯೇ CLF ಅಲ್ಲಿ ಕೂಡ ಸೇಮ್ ಆಪ್ಷನ್ಗಳನ್ನು ನಾವು ಕಾಣ್ತೀವಿ. ವಾಲಂಟ್ರಿ ಸೇವಿಂಗ್ಸ್ ರಿಟರ್ನ್, ಕಂಪಲ್ಸರಿ ಸೇವಿಂಗ್ ರಿಟರ್ನ್ ಈ ಥರ. ಇಲ್ಲಿ ಕೂಡ ನಾವು ಯಾವ ಆಪ್ಷನಲ್ಲಿ ನಾವು ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ ಅದನ್ನು ಸೆಲೆಕ್ಟ್ ಮಾಡಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆಯೇ SRLMಮಿಂದ SHGಗೆ ಯಾವುದೇ ರೀತಿಯ ಫಂಡ್ ಅಥವಾ ಯಾವುದೇ ಅಮೌಂಟ್ ರಿಸೀವ್ ಆಗಿದ್ದರೆ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. SRLMಮಿಂದ ನೇರವಾಗಿ ಯಾವುದೇ ಅಮೌಂಟನ್ನು ಕೊಡೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬ್ಯಾಂಕಲ್ಲಿ ನಾವು ಇಂಟ್ರೆಸ್ಟನ್ನು ತಗೊಳ್ತೀವಿ. ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಅಕೌಂಟ್, ಮೋಡ್ ಆಫ್ ಪೇಮೆಂಟ್, ಬ್ಯಾಂಕ್ ಅಕೌಂಟ್ ನಂಬರ್, ಆನಂತರ ಟ್ರಾನ್ಸಾಕ್ಷನ್ ಐಡಿಯನ್ನು ನಾವು ಹಾಕಬೇಕಾಗತ್ತೆ. ಅಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನಾವು 300 ರೂಪಾಯಿ ಅಂತ ಎಂಟ್ರಿ ಮಾಡ್ತಾಯಿದ್ವಿ. ಕೊಟ್ಟು ಸೇವ್ ಕೊಟ್ಟಾಗ ನಮ್ಮ ಡಾಟಾ ಸೇವ್ ಆಗಿರುತ್ತೆ. ನಂತರ ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಸೀವ್ಡ್ ಫ್ರಮ್ಮಲ್ಲಿ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ರಿಸಿಪ್ಟಲ್ಲಿ ಇಲ್ಲಿ ಸೇಲ್ಸ್ ಇನ್ವೆಂಟ್ರಿ, ಸೇಲ್ಸ್ ಸರ್ವಿಸ್ ಅಥವಾ ರೆಂಟ್ ರಿಸೀವ್ಡ್, ಅದರ್ ಇನ್ಕಮ್, TDS ರಿಫಂಡ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಮೆಂಬರ್. ಇಲ್ಲಿ ನಾವು ಮುಖ್ಯವಾಗಿ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಮೆಂಬರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಾವು ಮೆಂಬರಿಂದ ಇಂಟ್ರೆಸ್ಟನ್ನು ರಿಸೀವ್ ಮಾಡ್ಕೊಳ್ತೀವಿ ಸಂಘಕ್ಕೆ, ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೋಡ್ ಆಫ್ ರಿಸಿಪ್ಟಲ್ಲಿ ನಾವು ಕ್ಯಾಶಲ್ಲಿ ಅವರಿಂದ ಅಮೌಂಟನ್ನು ತೊಗೊಳ್ತೀವಿ. ನೆಕ್ಸ್ಟ್ ಅಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಆಗಿರುತ್ತೆ. ಈ ರೀತಿ ನಾವು ಸಂಘದ ರಿಸಿಪ್ಟನ್ನು ಎಂಟ್ರಿ ಮಾಡುವಂಥದ್ದು. ಧನ್ಯವಾದಗಳು.